ರಾಷ್ಟ್ರ ಮಟ್ಟದಲ್ಲಿ ಅಖಿಲ ಭಾರತ ಕೃಷಿ ಕೂಲಿಕಾರ ಸಂಘ 1980ರಲ್ಲಿ ಪ್ರಾರಂಭ ಆದ ನಂತರ ಈವರೆಗೆ ಕೃಷಿ ಕೂಲಿಕಾರರನ್ನ ಈ ಸಂಘ ಸಂಘಟಿಸ್ತಾ ಇತ್ತು. ಆದರೆ 10 ವರ್ಷದಿಂದ ಈ ಕಡೆಗೆ ಇಡೀ ದೇಶದಲ್ಲಿ ಬದಲಾದಂಥ ಆರ್ಥಿಕ ನೀತಿ ಭಾಗವಾಗಿ ಕೃಷಿಯಲ್ಲಿ ಕೂಲಿ ಮಾಡ್ತಾ ಇದ್ದಂಥ ಜನರು ಕಡಿಮೆ ಆಗೋದ್ರ ಮೂಲಕ ಆ ವಿಭಾಗದ ಜನ ಗ್ರಾಮೀಣ ಕಾರ್ಮಿಕರಾಗಿ ಪರಿವರ್ತನೆ ಆಗೋದ್ರ ಮೂಲಕ ಕೆಲಸಗಳನ್ನು ಬದಲಾಯಿಸಿಕೊಳ್ಳೋದ್ರ ಮೂಲಕ ಆ ಕೆಲಸಗಳಲ್ಲಿ ಭಾಳ ಪ್ರಮುಖವಾಗಿ ಒಂದು ಗಾರ್ಮೆಂಟ್ ಇಂಡಸ್ಟ್ರಿಗೆ ಹೋಗೋದು, ಎಳ್ನೀರು ಕೀಳುವಂಥದ್ದು, ತೋಟದ ಕೆಲಸ ಮಾಡುವಂಥದ್ದು, ಅದಲ್ಲದೆ ಪೆಟ್ರೋಲ್ ಬಂಕ್ ಕೆಲಸ ಮಾಡುವಂಥದ್ದು, ಹೋಟೆಲ್ ಕಾರ್ಮಿಕರಾಗಿ, ಕಾರ್ಖಾನೆಗಳ ಕಾರ್ಮಿಕರಾಗಿ, ಬೇರೆ ಬೇರೆ ಮತ್ತೆ ಕಲ್ಯಾಣ ಮಂಟಪಗಳಿಗೆ ಕೆಲಸ ಮಾಡಲಿಕ್ಕೆ ಹೋಗುವಂಥದ್ದು, ಹರಿದು ಹಂಚಿ ಹೋಗಿ ಅವರ ಜೀವನ ಇವತ್ತು ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಆ ಬದಲಾವಣೆಯಲ್ಲಿ ಆರ್ಥಿಕವಾಗಿ ಅವರೆಲ್ಲರೂ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. ಅವರೆಲ್ಲರನ್ನೂ ಕೃಷಿ ಕೂಲಿಕಾರ ಸಂಘ ರಾಷ್ಟ್ರ ಮಟ್ಟದಲ್ಲಿ ಸಂಘಟಿಸಬೇಕು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ನಮ್ಮ ರಾಷ್ಟ್ರ ಸಮಿತಿ ತೀರ್ಮಾನ ಮಾಡಿ ಆ ವಿಭಾಗದ ಜನರೆಲ್ಲರನ್ನೂ ಒಂದು ಕಡೆ ತರಬೇಕು ಅನ್ನುವಂಥ ಹಿನ್ನೆಲೆ ಮೇಲೆ ಇಡೀ ದೇಶದ ಎಲ್ಲ ಒಂದೊಂದು ಜಿಲ್ಲೆಯ 3 ಅಥವಾ 4 ಕಡೆ ಒಂದೊಂದು ಹಳ್ಳಿಯ ಪೂರ್ಣ ಸರ್ವೆ ಮಾಡೋದ್ರ ಮೂಲಕ, ಸಮೀಕ್ಷೆ ಮಾಡೋದ್ರ ಮೂಲಕ ಆ ಸಮೀಕ್ಷೆಯನ್ನು ಒಟ್ಟು ಸಮಗ್ರೀಕರಿಸಿ ಇಡೀ ದೇಶದಲ್ಲಿ ಗ್ರಾಮೀಣ ಕಾರ್ಮಿಕರಾಗಿ ಯಾವ್ಯಾವ ರೀತಿ ಬದಲಾವಣೆ ಆಗಿದ್ದಾರೆ, ಕೃಷಿ ಕೂಲಿಕಾರರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಬಡ ರೈತರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನುವಂಥದ್ದನ್ನು ಒಂದು ತಿಳ್ಕೊಳ್ಳಿಕ್ಕಾಗಿ ಈ ಒಂದು ಸಮೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಮಳವಳ್ಳಿ ತಾಲೂಕಿನ ಬಂಡೂರು ಗ್ರಾಮದಲ್ಲಿ ಈ ಒಂದು ಸಮೀಕ್ಷೆಯನ್ನು ನಮ್ಮ ಕೃಷಿ ಕೂಲಿಕಾರ ಸಂಘದ ಮುಖಂಡತ್ವ, ಜಿಲ್ಲಾ ಮುಖಂಡತ್ವ ಈ ಕೆಲಸವನ್ನು ಮಾಡ್ತಾ ಇದೆ. ಈ ಹಿನ್ನೆಲೆ ಒಳಗಡೆ ನಾವು ಈ ಒಂದು ಸಭೆಯನ್ನು ನಡೆಸಿ ಈ ಸಭೆಯ ಸಂದರ್ಭದಲ್ಲಿ ಈ ಅಂಶಗಳ ಆಧಾರದ ಮೇಲೆ ನಾವು ಪ್ರತಿ ಅವರ ಎಷ್ಟು ಕೂಲಿ ತಗೊಳ್ತಾರೆ, ಎಷ್ಟು ಅವರ ಕೂಲಿಯಲ್ಲಿ ಏರಿಳಿತ ಆಗ್ತಾ ಇದೆ, ಎಷ್ಟು ದಿನ ಕೆಲಸ ಸಿಗುತ್ತೆ, ಯಾವ್ಯಾವ ಥರದ ಕೆಲಸ ಸಿಗುತ್ತೆ, ಒಂದೇ ಥರದ ಕೆಲಸ ಸಿಗಲಾರ್ದೇ ಅಲೆಮಾರಿಗಳಾಗಿ ಬೇರೆ ಬೇರೆ ಹಳ್ಳಿಗಳಿಗೂ ಕೆಲಸಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಇರ್ತದೆ. ಬೆಂಗಳೂರು, ಮೈಸೂರು ಪಟ್ಟಣ ಪ್ರದೇಶಗಳಿಗೂ ಸಹ ಇವತ್ತು ಮನೆಗೊಬ್ಬರಾದ್ರೂ ಇವತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಇವತ್ತು ವಾಸ ಮಾಡ್ತಾ ಇರುವಂಥದ್ದನ್ನು ಸಹ ನಾವು ಕೇಳಿರೋದ್ರಿಂದ ಅದೆಲ್ಲವನ್ನು ಸಮಗ್ರವಾಗಿ ತಿಳ್ಕೋಬೇಕು ಅನ್ನುವಂಥ ದೃಷ್ಟಿ ಇಟ್ಟುಕೊಂಡು ಈ ಸಮೀಕ್ಷೆ ಮಾಡ್ತಾ ಇದ್ದೀವಿ. ಈ ಸಮೀಕ್ಷೆಯ ಆಧಾರದಲ್ಲಿ ಮುಂದಿನ ದಿನಗಳಲ್ಲಿ ಒಟ್ಟು ಸಮಗ್ರೀಕರಿಸಿದಂಥ ವರದಿ ಆಧಾರದ ಮೇಲೆ ಏನು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡ್ತೀವಿ. ಅದಲ್ಲದೆ ಭಾಳ ಪ್ರಮುಖವಾಗಿ 3 ದಿನದ ಹಿಂದೆ ಅಮೇರಿಕಾದ ಟ್ರಂಪ್ ಇವತ್ತು ದೇಶದ ಮೇಲೆ ಒಂದು ಹಲ್ಲೆಯನ್ನು ಮಾಡಲಿಕ್ಕೆ ಅವರು ಹೊರಟಿದ್ದಾರೆ. ಏನು 27% ತೆರಿಗೆಯನ್ನು ಹಾಕ್ತೀನಿ ಅಂತ ಹೇಳಿದಂಥವರು ರಷ್ಯಾದವರ ಜೊತೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಭಾರತದವರು ಅನ್ನುವಂಥ ಒಂದು ಕಾರಣಕ್ಕಾಗಿ 50% ತೆರಿಗೆಯನ್ನು ಹಾಕೋದ್ರ ಮೂಲಕ ಇಲ್ಲಿ ಭಾರತದಲ್ಲಿ ಉತ್ಪತ್ತಿ ಮಾಡುವಂಥ ಶ್ರಮಿಕ ವಿಭಾಗದ ಮೇಲೆ ದೊಡ್ಡ ತೆರಿಗೆ ಬರೆಯನ್ನು ಎಳಿಲಿಕ್ಕೆ ಅವರು ಟ್ರಂಪ್ ಅವರು ಮಾಡುವಂಥ ನೀತಿಯನ್ನು ಅಖಿಲ ಭಾರತ ಮಟ್ಟದಲ್ಲಿ ನಮ್ಮ ಸಂಘ ಸಂಪೂರ್ಣವಾಗಿ ಖಂಡಿಸ್ತದೆ. ಖಂಡಿಸೋದ್ರ ಜೊತೆಗೆ ಆ ನೀತಿಯನ್ನು ವಾಪಸ್ ತಗೋಬೇಕು. ಮತ್ತು ಭಾರತ ಸರ್ಕಾರ ದೃಢವಾಗಿ ಈ ವಿಷಯದಲ್ಲಿ ಒಂದು ತೀರ್ಮಾನಕ್ಕೆ ಬಂದು ಅವರ ಗೊಡ್ಡು ಬೆದರಿಕೆಗೆ ಮಣೆ ಹಾಕ್ಲಾರ್ದನೇ ಅಂಥದನ್ನು ತಿರಸ್ಕರಿಸುವಂಥ ಕೆಲಸವನ್ನು ಈ ದೇಶದ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಮಾಡುತ್ತೆ. 3ನೇದಾಗಿ ಮೊನ್ನೆ ಧರ್ಮಸ್ಥಳದಲ್ಲಿ ಏನು ಅಸಹಜ ಸಾವಿನ ಬಗ್ಗೆ SIT ತನಿಖೆಯಾಗಿ ಸಂಪೂರ್ಣವಾಗಿ ಅಲ್ಲೊಂದು ತನಿಖೆಯ ಭಾಗವಾಗಿ ಕಳೆ ಬರಹವನ್ನು ಹುಡುಕ್ತಾ ಇದ್ದಾರೆ. ಇದರ ಭಾಗವಾಗಿ ಅಲ್ಲಿ ಯೂಟ್ಯೂಬರ್ ಸ್ವತಂತ್ರ ನಮ್ಮ ಮಾಧ್ಯಮದವರು ಹೋಗಿದ್ದಾರೆ. ಅಲ್ಲಿ ದಾಳಿ ಮಾಡಿರುವಂಥದ್ದು ಅತ್ಯಂತ ಖಂಡನೀಯವಾದದ್ದು.
ಸ್ವತಂತ್ರ ಅನ್ನುವಂಥದ್ದು ಈ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ. ಅದರ ಮಾಧ್ಯಮಕ್ಕೆ ಅದರದೇ ಆದಂಥ ಒಂದು ಗೌರವ ಇದೆ. ಆ ಗೌರವಕ್ಕೆ ಚ್ಯುತಿಯನ್ನು ತರಲಿಕ್ಕೆ ಹೊರಟಿರುವಂಥದ್ದು ಏನು ಹೇಳುತ್ತೆ ಅಂದರೆ, ಅಲ್ಲಿ ಒಂದು ಜಂಗಲ್ ರಾಜ್ ಅದು ಉತ್ಪತ್ತಿ ಆಗ್ತಾ ಇದೆ, ಪರಿವರ್ತನೆಯಾಗಿದೆ ಅಂತ ಕಾಣುತ್ತೆ. ಹೆಸರಿಗೆ ಧರ್ಮಸ್ಥಳ ಅಂತ ಹೇಳ್ತಾರೆ. ಧರ್ಮಸ್ಥಳವನ್ನು ನಿರ್ವಹಣೆ ಮಾಡ್ತಾ ಇರುವಂಥ ಅಲ್ಲಿಯ ಆಡಳಿತ ಮಂಡಳಿ ಏನಿದೆಯೋ ಅದು ಸಂಪೂರ್ಣವಾಗಿ ಒಂದು ಸರ್ವಾಧಿಕಾರಿ ನೀತಿಯನ್ನು ಅನುಸರಿಸ್ತಾ ಇದೆ ಎನ್ನುವಂಥದ್ದೇ ಈ ಪ್ರತಿಫಲನ ಆಗಿರುವಂಥದ್ದು. ಅದೊಂದು ಈ ಪಾಳೆಗಾರಿ ಮನೋಭಾವನೆಯನ್ನು ಇಟ್ಟುಕೊಂಡಿದೆ. ಮತ್ತು ಅಲ್ಲಿಯ ರೈತರನ್ನು, ಕೂಲಿಕಾರರನ್ನು ಒಕ್ಕಲೆಬ್ಬಿಸಿ ಸಾಕಷ್ಟು ಸಾವುಗಳನ್ನು ಮಾಡಿದ್ದಾರೆ. ಅದರಲ್ಲಿ ಪದ್ಮಲತಾ ಅನ್ನುವಂಥ ಒಂದು ಮಹಿಳೆಯನ್ನು ಕೊಂದು ಅವರು ಚುನಾವಣೆಗೆ ನಿಂತರು. ಅವರ ತಂದೆ ಚುನಾವಣೆಗೆ ನಿಂತರು ಅನ್ನೋ ಒಂದು ಕಾರಣಕ್ಕಾಗಿ ಪದ್ಮಲತಾ ಹುಡುಗಿಯನ್ನು, 16-17 ವರ್ಷದ ಹುಡುಗಿಯನ್ನು ಕೊಂದಾಕಿ ಇರುವಂಥದ್ದು. ಅದಲ್ಲದೆ ಈಗಾಗಲೇ ಸಾಕಷ್ಟು ಕಳೇಬರಗಳು ಸಿಕ್ಕಿವೆ. ಅದರ ಬಗ್ಗೆ ದೃಢವಾಗಿ ನಿರ್ಧಾರ ಆಗಬೇಕು, ಒಂದು ತೀರ್ಮಾನ ಮಾಡಬೇಕು, ಒಂದು ತನಿಖೆ ಆಗಬೇಕು. ಆ ತನಿಖೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಸರಿಯಾದ ರೀತಿ ರಕ್ಷಣೆಯನ್ನು ಕೊಡಬೇಕು. ಕೊಡೋದ್ರ ಜೊತೆಗೆ ಯಾರು ಅಪರಾಧಿಗಳಾಗಿದ್ದಾರೋ ಅಪರಾಧಿಗಳನ್ನು ಯಾವುದೇ ಮುಲಾಜಿಲ್ಲದೆ ಬಂಧಿಸ್ಲಿಕ್ಕಾಗಬೇಕು, ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಲಿಕ್ಕಾಗಬೇಕು. ಆವಾಗ ಮಾತ್ರನೇ ಈ ಡೆಮಾಕ್ರಸಿಗೆ ಒಂದು ನ್ಯಾಯ ಇರುವಂಥದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.